ರಮಾಪತಿಂ ಪೂರ್ಣಗುಣಂ ಮುಕುಂದಂ ವ್ಯಾಸಂ ಚ ವಿಜ್ಞಾನಸಹಸ್ರಭಾನುಂ ಪೂರ್ಣಪ್ರಬೋಧಂ ಚ ಸುತತ್ವದೀಪಂ ಕ್ರಮಾತ್ ಗುರುಂ ಚ ಪ್ರಣಮಾಮಿ ಮೂರ್ಧ್ನ ಆಪಾದಮೂಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಾದಿರಾಜರ ತೀರ್ಥಪ್ರಬಂಧದ ಸರಣಿಯಲ್ಲಿ ಇವತ್ತು ಶ್ರೀರಂಗ ಕ್ಷೇತ್ರದ ಬಗ್ಗೆ ವರ್ಣನೆ. ಇದು ಜ್ಞಾನಗಮ್ಯದಲ್ಲಿ ಉಡುಪಿ ನಂದಿತ ಇವರ ಒಂದು ಸಹಯೋಗದೊಂದಿಗೆ ಮೂಡಿಬರ್ತಾ ಇದೆ. ಶ್ರೀರಂಗ ಕ್ಷೇತ್ರ ಸ್ವಯಂ ವ್ಯಕ್ತ ಕ್ಷೇತ್ರ. ವಾದಿರಾಜರು ಆ ಕ್ಷೇತ್ರವನ್ನು ವರ್ಣನೆ ಮಾಡಿ ಅಲ್ಲಿರುವಂತಹ ಪರಮಾತ್ಮನ ಸ್ವರೂಪವನ್ನು ವರ್ಣನೆ ಮಾಡಿ ವಿಶೇಷವಾಗಿ ಆ ಶೇಷದೇವರ ಬಗ್ಗೆ, ರಂಗನಾಥನ ಮೇಲೆ ಇರುವಂತಹ ಆ ಶೇಷದೇವರ ಬಗ್ಗೆ, ಆ ಹೆಡೆಯಾಗಿ ಇರುವಂತಹ 5 ಹೆಡೆಯ ಶೇಷನನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಶ್ರೀರಂಗ ಕ್ಷೇತ್ರ ನಮ್ಮ ಭಾರತ ದೇಶದಲ್ಲೇ ಬಹು ವಿಸ್ತಾರವಾಗಿರತಕ್ಕಂತಹ ಅತಿ ವಿಶಾಲವಾದ ಅತಿ ದೊಡ್ಡದಾದ ಒಂದು ಕ್ಷೇತ್ರ ಅಂತಲೇ ಹೇಳ್ಬೋದು. ಯಾಕಂದರೆ ಅದರ ವ್ಯಾಪ್ತಿ ಸುಮಾರು 10 ಕಿಲೋಮೀಟರ್ ಉದ್ದ ಮತ್ತು 5 ಕಿಲೋಮೀಟರ್ ಅಗಲ, 7 ಪ್ರಾಕಾರಗಳು ಇರುವಂತಹ ಬಹಳ ವಿಶಾಲವಾಗಿರತಕ್ಕಂಥ ಒಂದು ದೇವಸ್ಥಾನ. ಅಲ್ಲಿ ಶೇಷನ ಬಗ್ಗೆ ಇವತ್ತಿನ ವರ್ಣನೆ. ರಾಜರ ಬಾಯಿಯಲ್ಲಿ ಶೇಷನ ಬಗ್ಗೆ ವರ್ಣನೆಯನ್ನು ಕೇಳುವುದಕ್ಕಿಂತ ಮುಂಚೆ ಆ ಪೌರಾಣಿಕವಾದ ಹಿನ್ನೆಲೆಯನ್ನು ಸ್ವಲ್ಪ ನೋಡೋಣ. ಶೇಷದೇವರ ಬಗ್ಗೆ. ಕಶ್ಯಪ ಮಹರ್ಷಿಗಳಿಗೆ ಅನೇಕ ಮಡದಿಯರು. ದಿತಿದೇವಿಯಲ್ಲಿ ಆ ದೈತ್ಯರು ಹುಟ್ಟುತ್ತಾರೆ, ಅದಿತಿ ದೇವಿಯಲ್ಲಿ ದೇವತೆಗಳು, ಕದ್ರು ದೇವಿಯಲ್ಲಿ ನಾಗರು, ವಿನತಾದೇವಿಯಲ್ಲಿ ಪಕ್ಷಿಗಳು. ಹೀಗೆ ಬ್ರಹ್ಮದೇವರ ಆಜ್ಞೆಯಂತೆ ಕಶ್ಯಪ ಮಹರ್ಷಿಗಳು ಅನೇಕ ರೀತಿಯಾಗಿರತಕ್ಕಂತಹ ದೈತ್ಯರು, ರಾಕ್ಷಸರು, ದೇವತೆಗಳು, ಪ್ರಾಣಿಗಳು, ಪಕ್ಷಿಗಳು, ಸರೀಸೃಪಗಳು ಮೊದಲಾದ ಸಂತತಿಗಳನ್ನು ಹುಟ್ಟಿಸ್ತಾರೆ. ಹಾಗಾಗಿ ಒಂದು ರೀತಿಯಾಗಿ ಎಲ್ಲ ಇವತ್ತೇನು ಚರವಸ್ತುಗಳು ಅಂತಿದ್ದಾವೆ, ಪ್ರಾಣಿಗಳು ಅಂತಿದ್ದಾವೆ, ಎಲ್ಲ ಕಶ್ಯಪ ಮಹರ್ಷಿಗಳ ಸಂತಾನ ಅಂತಲೇ ಹೇಳ್ಬೋದು. ಅಂತಹ ಕಶ್ಯಪ ಮಹರ್ಷಿಗಳ ಸಂತಾನದಲ್ಲಿ ಬಂದಂಥದ್ದೇ ಈ ನಾಗ ಸಂತಾನ, ಕದ್ರೂದೇವಿಯ ಮಕ್ಕಳು. ನಾಗರಿಗೆ 2 ನಾಲಿಗೆ. ಸಾಮಾನ್ಯವಾಗಿ ಎಲ್ಲ ಹೇಳ್ತಾರೆ 2 ನಾಲಿಗೆಯವನು ಅಂತ, ಸುಳ್ಳು ಮಾತಾಡೋರಿಗೆ. ನಾಗರಿಗೆ ಯಾಕೆ 2 ನಾಲಿಗೆ ಅಂತ ಹೇಳಿದ್ರೆ ಅದಕ್ಕೊಂದು ಪೌರಾಣಿಕ ಹಿನ್ನೆಲೆ ಇದೆ. ಆ ನಾಗದೇವತೆಗಳ ತಾಯಿಯಾದಂತಹ ಕದ್ರೂದೇವಿಗೂ ಮತ್ತು ಪಕ್ಷಿಗಳ ತಾಯಿಯಾದಂತಹ ವಿನತಾದೇವಿಗೂ ಒಂದು ಸ್ಪರ್ಧೆ ಏರ್ಪಡುತ್ತೆ. ಉಚ್ಚೈಶ್ರವಸ್ಯ ಎಂಬತಕ್ಕಂಥ ಅಶ್ವ, ಇಂದ್ರನ ಕುದುರೆ, ಅದರ ಬಣ್ಣದ ಬಗ್ಗೆ ಸ್ಪರ್ಧೆ ಏರ್ಪಟ್ಟು ಕದ್ರೂದೇವಿ ವಂಚನೆ ಮಾಡಿ ವಿನತಾದೇವಿಯನ್ನು ಸೋಲಿಸ್ತಾಳೆ. ಆಗ ಕದ್ರೂದೇವಿಯ ದಾಸಿಯಾಗಿ ವಿನತಾದೇವಿ ಸೇವೆ ಮಾಡ್ತಾ ಇರಬೇಕಾಗತ್ತೆ. ಆದರೆ ತನ್ನ ತಾಯಿ ಮತ್ತೊಬ್ಬರ ದಾಸಿಯಾಗಿ ಸೇವೆ ಮಾಡೋದನ್ನು ವಿನತೆಯ ಮಗನಾದ ಗರುಡನಿಗೆ ಸಹಿಸಲಿಕ್ಕಾಗೋದಿಲ್ಲ. ಹೇಗಾದರೂ ಮಾಡಿ ನನ್ನ ತಾಯಿಯ ದಾಸ್ಯವನ್ನು ತಪ್ಪಿಸಬೇಕು ಅಂತ ಆ ಗರುಡ ಬಂದು ಕದ್ರೂದೇವಿಯಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಆಗ ಕದ್ರೂದೇವಿ ಹೇಳ್ತಾಳೆ, ನಿನ್ನ ತಾಯಿಯ ದಾಸ್ಯ ತಪ್ಪಬೇಕು ಅಂತಾದರೆ ನನ್ನ ಮಕ್ಕಳಿಗೆ ಅಮೃತಪಾನವಾಗಬೇಕು. ನನ್ನ ಮಕ್ಕಳು ಅಂದರೆ ಎಲ್ಲ ಸರ್ಪಗಳು, ನನ್ನ ಮಕ್ಕಳಾದ ಸರ್ಪಗಳಿಗೆ ಅಮೃತಪಾನವಾಗಬೇಕು. ಅಮೃತ ತಂದುಕೊಟ್ಟೆ ಅಂತ ಆದರೆ ನಿನ್ನ ತಾಯಿಯನ್ನು ನಾನು ಬಿಡುಗಡೆ ಮಾಡ್ತೇನೆ ಅಂತ ಗರುಡ ಒಪ್ತಾನೆ. ಅಮೃತ ತಂದು ಕೊಡ್ತಾನೆ. ಅಮೃತ ತಂದು ಆ ಎಲ್ಲ ಸರ್ಪಗಳಿಗೆ ಹೇಳ್ತಾನೆ, ತಂದಿದ್ದೇನೆ, ತಕ್ಷಣ ಕುಡಿಯೋದಲ್ಲ, ಇದು ಅಮೃತ ಬಹಳ ಪರಮ ಪವಿತ್ರವಾಗಿರತಕ್ಕಂಥದ್ದು. ಹಾಗಾಗಿ ನೀವೆಲ್ಲ ಸ್ನಾನ ಮಾಡಿ ಶುದ್ಧವಾಗಿ ಬಂದು ಕುಡಿಬೇಕು ಅಂತ ಹೇಳಿ ದರ್ಭೆಯನ್ನು ಹಾಸಿ ದರ್ಭೆಯ ಮೇಲೆ ಆ ಅಮೃತ ಕಲಶವನ್ನು ಇಟ್ಟು ಹೋಗ್ತಾನೆ. ತನ್ನ ಕಾರ್ಯ ಏನು? ಅಮೃತ ತಂದು ಕೊಡ್ತೇನೆ ಅಂತ ಹೇಳಿದ್ದು. ಅಮೃತ ತಂದಾನೆ, ಕೊಡ್ತಾನೆ, ತಾಯಿಯನ್ನು ಬಿಡುಗಡೆ ಮಾಡ್ಕೊಂಡು ಹೋಗ್ತಾನೆ. ಈ ಎಲ್ಲ ಸರ್ಪಗಳು ಸ್ನಾನ ಮಾಡಿಕೊಂಡು ಬಂದು ನೋಡೋ ಹೊತ್ತಿಗೆ ಅಲ್ಲಿ ಅಮೃತ ಕಲಶ ಇರೋದಿಲ್ಲ. ಆ ದರ್ಭೆಗೆ ಬಾಯಿ ಹಾಕ್ತಾರೆ. ದರ್ಭೆ ಕುಶ ಅದು ಬಹಳ ಹರಿತವಾಗಿರುತ್ತೆ. ಆ ನಾಲಿಗೆ ಹಾಕ್ತಾ ಇದ್ದ ಹಾಗೆ ನಾಲಿಗೆ ಸೀಳಿ ಹೋಗುತ್ತೆ. ಹಾಗಾಗಿ ದರ್ಭೆಯ ಮೇಲೆ ನಾಲಿಗೆ ಹಾಕಿದ್ದರಿಂದಾಗಿ ಆ ನಾಲಿಗೆ 2 ಆಗತ್ತೆ. ಹಾಗಾಗಿ ಎಲ್ಲ ನಾಗಗಳಿಗೂ ಇವತ್ತಿಗೂ ಕೂಡ 2 ನಾಲಿಗೆ. ಯಾಕಂದರೆ ಆ ಮೂಲದಲ್ಲಿ ಹೇಗೆ ಬಂತೋ ಹಾಗೆ ಪರಂಪರೆ ಬೆಳ್ಕೊಂಡು ಬರುತ್ತೆ. ಹಾಗಾಗಿ ಮೂಲದಲ್ಲಿ ಎಲ್ಲ ಆ ಕದ್ರೂದೇವಿಯ ಮಕ್ಕಳಾಗಿರ್ತಕ್ಕಂಥ ಸರ್ಪಗಳಿಗೆ ದರ್ಭೆಯನ್ನು ನೆಕ್ಕಲಕ್ಕೆ ಹೋಗಿ ನಾಲಿಗೆ ಸೀಳಿದ್ರಿಂದಾಗಿ 2 ನಾಲಿಗೆ ಆಯಿತು. ಹಾಗೆ ದರ್ಭೆಗೆ ಆಮೇಲೆ ಪವಿತ್ರ ಎಂಬ ಸ್ಥಾನ ಬರುತ್ತೆ. ಯಾಕಂದರೆ ಅಮೃತ ಸ್ಥಾಪನೆ ಮಾಡಿರ್ತಕ್ಕಂಥ ಜಾಗ. ಹಾಗಾಗಿ ಅದಕ್ಕೆ ಪವಿತ್ರ ಎಂಬ ಒಂದು ದೊಡ್ಡ ಶ್ರೇಷ್ಠ ಸ್ಥಾನವೂ ದರ್ಭೆಗೆ ಬರುತ್ತೆ. ಅದರ ಜೊತೆಗೆ ಕದ್ರೂದೇವಿ ಮೋಸದಿಂದಾಗಿ ವಿನತೆಯನ್ನು ಸೋಲಿಸಿದ್ದು, ಮೋಸದಿಂದಾಗಿ ಇವರುಗಳು ಕೂಡ ಅಮೃತವನ್ನು ಪಡೀಲಿಕ್ಕೆ ಪ್ರಯತ್ನ ಪಟ್ಟಿದ್ದು. ಹಾಗಾಗಿ ಮೋಸದಿಂದಾಗಿ ಏನನ್ನೂ ಪಡೀಲಿಕ್ಕೆ ಸಾಧ್ಯವಿಲ್ಲ ಒಂದು ಸಂದೇಶವನ್ನು ತೋರಿಸುವ ಮೂಲಕವಾಗಿ ಎಲ್ಲ ನಾಗಗಳಿಗೂ 2 ನಾಲಿಗೆ ಆಗತ್ತೆ. ಕದ್ರೂದೇವಿಯ ಸಂತಾನವಾಗಿರತಕ್ಕಂಥ ನಾಗಗಳು, ಮೊದಲನೇ ಮಗ ಶೇಷ, ಆದಿಶೇಷ, ಪರಮಾತ್ಮನ ಹಾಸಿಗೆ, ಪರಮಾತ್ಮನ ಇಡೀ ನಮ್ಮ ಭೂಮಂಡಲವನ್ನು ಹೊತ್ತಿರತಕ್ಕಂಥವನು ಶೇಷದೇವ.
ಅಂತಹ ಶೇಷದೇವ ಹಿರಿಯಣ್ಣ, ದೊಡ್ಡವನು. ಎಲ್ಲ ತಮ್ಮಂದಿರುಗಳು ಪರಸ್ಪರ ಅಸೂಯೆ, ಸಂಪತ್ತಿಗೋಸ್ಕರ ವ್ಯಾಮೋಹ, ಆಹಾರಕ್ಕೋಸ್ಕರ ವ್ಯಾಮೋಹ, ಪರಸ್ಪರ ಕಿತ್ತಾಟ, ಇದೆಲ್ಲವನ್ನು ನೋಡಿ ಎಲ್ಲರ ಬಾಂಧವ್ಯವನ್ನು ಬಿಡಿಸಿಕೊಂಡು ಹೋಗಿ ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಿ ಪರಮಾತ್ಮನ ಹಾಸಿಗೆಯಾಗ್ತಕ್ಕಂಥ ಒಂದು ಅತಿ ಶ್ರೇಷ್ಠವಾದಂಥ ಒಂದು ಸ್ಥಾನವನ್ನು ಪಡಿತಾನೆ ಶೇಷದೇವ. ಹಾಗಾಗಿ ಅಂತಹ ಶೇಷನ ವರ್ಣನೆಯನ್ನು ಇಲ್ಲಿ ವಾದಿರಾಜರು, ಯಾಕಂದರೆ ಒಬ್ಬ ವ್ಯಕ್ತಿಯನ್ನು ಉಲ್ಲೇಖ ಮಾಡಿ ನಾವು ವರ್ಣನೆ ಮಾಡಬೇಕು ಅಂತಾದರೆ, ಅವನ ಬಗ್ಗೆ 4 ಮಾತಾಡಬೇಕು ಅಂತಾದರೆ ಅವನಲ್ಲಿ ಅಷ್ಟು ಒಂದು ಗುಣಗಳಿರಬೇಕು. ಎಲ್ಲ ನಾಗಗಳಿಗೆ ಅಣ್ಣನಾಗಿರ್ತಕ್ಕಂತಹ ಶೇಷ ತನ್ನ ಎಲ್ಲ ಬಾಂಧವ್ಯವನ್ನು ಬಿಡಿಸಿಕೊಂಡು ಅವರಲ್ಲಿರ್ತಕ್ಕಂತಹ ಅಸೂಯೆ, ಕ್ರೋಧ ಮೊದಲಾದ ಸ್ವಭಾವವನ್ನು ನೋಡಿ ಸಹಿಸಲಿಕ್ಕಾಗದೇನೆ ನನಗೆ ಯಾವುದೂ ಬೇಡ, ಯಾವುದೇ ಬಾಂಧವ್ಯವೇ ಬೇಡ ಅಂತ ಹೇಳಿ ಕೇವಲ ಪರಮಾತ್ಮನ ಸೇವೆ ಮಾಡಿಕೊಂಡಿರ್ತೇನೆ ಅಂಥೇಳಿ ಪರಮಾತ್ಮನ ಹಾಸಿಗೆಯಾಗಿ ಮತ್ತು ಇಡೀ ಭೂಮಂಡಲವನ್ನು ಧಾರಣೆ ಮಾಡುವ ಮೂಲಕವಾಗಿ ಪರೋಪಕಾರಾರ್ಥಂ ಇದಂ ಶರೀರಂ, ಈ ನನ್ನ ಶರೀರವು ಪರೋಪಕಾರಕ್ಕೋಸ್ಕರವಾಗಿ ಇದೆ ಅಂತ ಹೇಳಿ 1000 ಹೆಡೆ ಉಳ್ಳವನಾಗಿ ಶೇಷದೇವ ಎಲ್ಲ ನಾಗಗಳ ಅಣ್ಣ ಇದ್ದಾನೆ. ಅಂತಹ ನಾಗನನ್ನು ಇಲ್ಲಿ ವಾದರಾಜರು ವರ್ಣನೆ ಮಾಡ್ತಾ ಇದ್ದಾರೆ. ಸಹಸ್ರವದನಃ ಶೇಷಃ ಪಂಚವೇದಾನ್ ಪಠನ್ಸ್ತವ ಪಂಚಾಸ್ಯೋ ಅಭೂ ದ್ವಿಜಿಕ್ವಶ್ಚ ತ್ವಾಂ ಕ್ಷೇತ್ರೇಣ ಸಮಂ ಸ್ತುವನ್. ಶೇಷದೇವ ಅಲ್ಲಿ ಏನು ಮಾಡ್ತಿದ್ದಾನೆ ಅಂದರೆ, ತ್ವಾಂ ಕ್ಷೇತ್ರೇಣ ಸಮಂ ಸ್ತುವನ್, ನಿನ್ನನ್ನು ರಂಗನಾಥ ಸ್ವಯಂ ವ್ಯಕ್ತನಾಗಿರತಕ್ಕಂಥ ಪರಮಾತ್ಮನನ್ನು ಕ್ಷೇತ್ರದೊಂದಿಗೆ, ಕ್ಷೇತ್ರವನ್ನೂ ಆ ರಂಗನಾಥ ಕ್ಷೇತ್ರವನ್ನೂ ವರ್ಣನೆ ಮಾಡ್ತಾ ಇದ್ದಾರೆ. ಕ್ಷೇತ್ರದ ಅಧಿಪತಿಯಾಗಿರ್ತಕ್ಕಂಥ ರಂಗನಾಥ ಸ್ವಾಮಿಯನ್ನು ಶೇಷದೇವರಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಶೇಷದೇವರು ಅಂದರೆ 1000 ಹೆಡೆ, ಸಹಸ್ರವದನಃ ಶೇಷಃ, 1000 ಹೆಡೆ. ಆದರೆ ರಂಗನಾಥ ಕ್ಷೇತ್ರದಲ್ಲಿ ನಾವು ಹೋಗಿ ನೋಡಿದ್ರೆ 1000 ಹೆಡೆ ಕಾಣೋದಿಲ್ಲ, 5 ಹೆಡೆಗಳಿರುವ ಸರ್ಪ ಕಾಣುತ್ತೆ. ಯಾಕೆ ಹಾಗೆ 5 ಹೆಡೆ? ಉಳಿದ 995 ಹೆಡೆಗಳು ಎಲ್ಲಿ ಹೋಯಿತು ಅಂತ ಕೇಳಿದ್ರೆ, ಪಂಚವೇದಾನ್ ಪಠನ್ಸ್ತವ ಪಂಚಾಸ್ಯ ಅಭೂತ್. 5 ಹೆಡೆ ಯಾಕಿದೆ ಅಂತ ಹೇಳಿದರೆ, ಒಂದೊಂದು ಹೆಡೆಯಿಂದಾಗಿ ಒಂದೊಂದು ಕಾರ್ಯವನ್ನು ಮಾಡ್ತಕ್ಕಂಥದ್ದು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, 4 ವೇದಗಳನ್ನು ಹೇಳಲಿಕ್ಕೋಸ್ಕರವಾಗಿ 4 ಬಾಯಿ. ಇನ್ನೊಂದು 5ನೇದು ಯಾಕೆ ಅಂದರೆ, ಎಲ್ಲ ಪುರಾಣಗಳು, ಮಹಾಭಾರತ ಇದೆಲ್ಲವನ್ನು ಕೂಡ ಪಂಚಮ ವೇದ ಅಂತ ಪುರಾಣದಲ್ಲಿ ಕರೀತಾರೆ. ಹಾಗಾಗಿ ವೇದವ್ಯಾಸರಿಂದ ರಚನೆ ಮಾಡಲ್ಪಟ್ಟಂಥ ಮಹಾಭಾರತ ಮತ್ತು 18 ಪುರಾಣಗಳು, ಇದನ್ನು ಸ್ತೋತ್ರ ಮಾಡಲಿಕ್ಕೆ 5ನೇ ಹೆಡೆ. 4 ವೇದಗಳು, ಆಯಾಯ ವೇದಗಳಿಗೆ ಸಂಬಂಧಪಟ್ಟಂಥ ಉಪನಿಷತ್ತುಗಳು, ಇದನ್ನು ವರ್ಣನೆ ಮಾಡಲಿಕ್ಕೋಸ್ಕರವಾಗಿ ಮೊದಲ 4 ಹೆಡೆ. ಹಾಗಾಗಿ 4 ಮತ್ತು 1 5, ಈ 5 ಹೆಡೆಗಳಿಂದಾಗಿ ನಮ್ಮ ಬಾಯಿ ಇರೋದೇನಕ್ಕೋಸ್ಕರವಾಗಿ, ಪರಮಾತ್ಮನ ಗುಣಗಾನವನ್ನು ಮಾಡಲಿಕ್ಕೋಸ್ಕರವಾಗಿ. ಹಾಗಾಗಿ ಗುಣಗಾನ ಮಾಡಲಿಕ್ಕೆ ನನಗೆ ಎಷ್ಟು ಬೇಕು? 5 ಹೆಡೆಗಳು ಸಾಕಾಗತ್ತೆ, ಉಳಿದಿದ್ದು ಯಾವುದೂ ಕೂಡ ಬೇಡ ಅಂಥೇಳಿ ಎಲ್ಲ ಹೆಡೆಗಳನ್ನು ಆ ಶೇಷದೇವ ಪರಿತ್ಯಾಗ ಮಾಡಿದ್ದಾನೆ ಅಂತ ಇಲ್ಲಿ ವಾದರಾಜರು ವರ್ಣನೆ ಮಾಡ್ತಾ ಇದ್ದಾರೆ. ಕೃಷ್ಣಾಮೃತ ಮಹಾರ್ಣವದಲ್ಲಿ ಆಚಾರ್ಯ ಹೇಳ್ತಾರೆ, ರೋಗೋ ನಾಮ ನಸಾಜಿಕ್ವ ಯಯಾನ ಸ್ತೂಯತೆ ಹರಿಹಿ. ನಮ್ಮಲ್ಲಿ ಕೈ, ಕಾಲು, ನಾಲಿಗೆ ಎಲ್ಲ ಅವಯವಗಳು ಇರುತ್ತೆ. ಅದಕ್ಕೆ ಸಾರ್ಥಕತೆ ಬರೋದು ಯಾವಾಗ ಅಂತ ಹೇಳಿದ್ರೆ, ನಮ್ಮ ಮನಸ್ಸಿನಿಂದಾಗಿ ನಾವು ಪರಮಾತ್ಮನ ಸ್ಮರಣೆ ಮಾಡಬೇಕು, ಆಗ ಮನಸ್ಸಿಗೆ ಸಾರ್ಥಕತೆ. ನಮ್ಮ ನಾಲಿಗೆಯಿಂದಾಗಿ ನಾಮಸ್ಮರಣೆ, ನಾಮ ಸಂಕೀರ್ತನೆ ಮಾಡಬೇಕು, ಪರಮಾತ್ಮನ ನಾಮವನ್ನು ಉಚ್ಚಾರಣೆ ಮಾಡಬೇಕು, ಆಗ ನಾಲಿಗೆಗೆ ಸಾರ್ಥಕತೆ ಬರುತ್ತೆ. ಕೈಕಾಲುಗಳಿಂದಾಗಿ ದೇವಸ್ಥಾನದ ಪ್ರದಕ್ಷಿಣೆ, ದೇವಾಲಯದ ಮಾರ್ಜನ ಮೊದಲಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಬೇಕು, ಆಗ ನಮ್ಮ ಕೈಕಾಲು ಮೊದಲಾದ ಅವಯವಗಳಿಗೆ ಸಾರ್ಥಕತೆ ಬರುತ್ತೆ. ಇದು ಯಾವುದನ್ನೂ ಮಾಡದೇನೆ ಪರಮಾತ್ಮ ನಮಗೆ ಕೊಟ್ಟಿರತಕ್ಕಂತಹ ಕೈ, ಕಾಲು, ನಾಲಿಗೆ, ಕಿವಿ ಮೊದಲಾದ ಇಂದ್ರಿಯಗಳನ್ನು ದೇವರ ಕಾರ್ಯಕ್ಕೆ ಬಳಸ್ದೇನೆ ನಾವು ಬೇರೆ ಕಾರ್ಯಕ್ಕೆ ಬಳಸ್ತೀವಿ ಅಂತಾದರೆ ರೋಗೋ ನಾಮ, ಅದು ನಮ್ಮ ದೇಹದಲ್ಲಿ ಬಂದಿರತಕ್ಕಂಥ ಒಂದು ರೋಗ. ಕ್ಯಾನ್ಸರ್ ಗೆಡ್ಡೆ, ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಕ್ಯಾನ್ಸರ್ ಗಡ್ಡೆ ಹೇಗೆ ಅದು ವ್ಯರ್ಥನೋ, ಅದು ನಾವು ತೆಗೆದುಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾವೋ, ಅದೇ ರೀತಿಯಾಗಿ ಈ ನಮ್ಮ ಕೈಕಾಲು, ನಾಲಿಗೆ ಮೊದಲಾದ ಅವಯವಗಳು ಕೂಡ ಪರಮಾತ್ಮನ ಗುಣಗಾನ ಮಾಡಿಲ್ಲ ಅಂತಾದರೆ ಅದೆಲ್ಲವೂ ಕೂಡ ವ್ಯರ್ಥ. ಹಾಗಾಗಿ ಶೇಷದೇವರು ಆ ಒಂದು ಭಾವನೆಯಿಂದಾಗಿ ತಮಗೆ 1000 ಹೆಡೆ ಇದ್ದರೂ ಕೂಡ ಅದೆಲ್ಲವನ್ನು ಪರಿತ್ಯಾಗ ಮಾಡಿ ಕೇವಲ 5 ಹೆಡೆಗಳಿಂದ ಮಾತ್ರ ಇದ್ದಾರೆ. ಯಾಕಂದರೆ ಉಳಿದ ಹೆಡೆಗಳಿಂದ ಪ್ರಯೋಜನ ಇಲ್ಲ. ಒಂದೊಂದು ವೇದವನ್ನು ಹೇಳಲಿಕ್ಕೆ ಒಂದೊಂದು ಹೆಡೆ, 4 ವೇದಗಳಿಗೆ 4 ಹೆಡೆ. 5ನೇ ಹೆಡೆಯಿಂದಾಗಿ ಎಲ್ಲ ಪುರಾಣಗಳು ಮತ್ತು ಮಹಾಭಾರತ, ಮಹತ್ವಾತ್ ಭಾರವತ್ವಾಚ್ಚ ಮಹಾಭಾರತ ಉಚ್ಯತೆ ಅಂತ 1,00,000 ಶ್ಲೋಕಾತ್ಮಕವಾದ ಮಹಾಭಾರತ, ಇದನ್ನು ವರ್ಣನೆ ಮಾಡಲಿಕ್ಕೋಸ್ಕರವಾಗಿ 5 ಹೆಡೆಯನ್ನು ಉಳ್ಳವರಾಗಿದ್ದಾರೆ. ಪಂಚಾಸ್ಯ ಅಭೂತ್. ಹಾಗಾಗಿ ವಸ್ತುತಃ ಇದ್ದದ್ದು 1000, ಆದರೆ ಅವರು ಆ ಒಂದು ಸಂದರ್ಭದಲ್ಲಿ ಕ್ಷೇತ್ರವನ್ನು ವರ್ಣನೆ ಮಾಡಲಿಕ್ಕೋಸ್ಕರವಾಗಿ, ವರ್ಣನೆ ಮಾಡಬೇಕು ಅಂತಾದರೆ 4 ವೇದ ಮತ್ತು ಪುರಾಣ ಇದರಿಂದ ವರ್ಣನೆ ಮಾಡಲಿಕ್ಕೋಸ್ಕರವಾಗಿ ಪಂಚಾಸ್ಯ ಅಭೂತ್. ದ್ವಿಜಿಕ್ವಶ್ಚ, ನಾಲಿಗೆ 2 ಇಟ್ಕೊಂಡಿದ್ದಾರೆ.
ಎರಡು ಯಾಕೆ, ನಾಲಿಗೆನ ಒಂದು ತೆಗಿಬೋದಿತ್ತಲ್ಲ ಅಂತ ಹೇಳಿದ್ರೆ, ಒಂದು ನಾಲಿಗೆಯಿಂದಾಗಿ ಕ್ಷೇತ್ರದ ವರ್ಣನೆ ಮಾಡಿದ್ರೆ ಮತ್ತೊಂದು ನಾಲಿಗೆಯಿಂದಾಗಿ ಲಕ್ಷ್ಮೀ ಸಹಿತನಾಗಿರ್ತಕ್ಕಂಥ ಪರಮಾತ್ಮನ ವರ್ಣನೆ ಮಾಡುತ್ತಿದ್ದಾರೆ. ದ್ವಿಜಿಕ್ವಶ್ಚ ತ್ವಾಂ ಕ್ಷೇತ್ರೇಣ ಸಮಂ ಸ್ತುವನ್, ಕ್ಷೇತ್ರದೊಂದಿಗೆ ನಿನ್ನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ ಅಂತ. ಇನ್ನು ಈ ಶೇಷದೇವರ ಬಗ್ಗೆ ಹೇಳಬೇಕಾದ್ರೆ ಎರಡು ನಾಲಿಗೆ ಯಾಕೆ ಅಂತ ಒಂದು ವಿಚಾರ ಗೊತ್ತಾಯಿತು. ಅದೇ ರೀತಿಯಾಗಿ ನಾಗಗಳಿಗೆ ಮತ್ತೊಂದು ಹೆಸರು ಸಂಸ್ಕೃತದಲ್ಲಿ ಚಕ್ಷುಶ್ರವಸ್ ಅಂತ ಹೆಸರು. ನಮಗೆಲ್ಲ ಕೇಳಿಸ್ಕೊಳ್ಬೇಕು ಅಂತಾದರೆ ಕಿವಿ ಇದೆ, ಬೇರೆ ಎಲ್ಲ ಪ್ರಾಣಿಗಳಿಗೂ ಅಷ್ಟೇ ಕಿವಿ ಇದೆ. ಆದರೆ ನಾಗಗಳಿಗೆ ವಿಶೇಷ ಅಂತ ಹೇಳಿದರೆ ಕಿವಿ ಇಲ್ಲ, ಚಕ್ಷುಶ್ರವಸ್ ಅಂತ ಹೆಸರು. ಚಕ್ಷುಸ್ ಅಂದರೆ ಕಣ್ಣು, ಕಣ್ಣೇ ಕಿವಿ, ಕಣ್ಣಿನ ಮೂಲಕವಾಗಿಯೇ ಶಬ್ದವನ್ನು ಗ್ರಹಣೆ ಮಾಡುವಂಥ ಸಾಮರ್ಥ್ಯ ಇರತಕ್ಕಂಥವು ಈ ನಾಗಗಳು. ಹಾಗಾಗಿ ನಾಗಗಳಿಗೆ ಮತ್ತೊಂದು ಹೆಸರು ಚಕ್ಷುಶ್ರವಸ್ ಎಂಬುದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ತಿಳ್ಕೊಳ್ಬೋದು. ಇನ್ನು ಮತ್ತೊಂದು ಶ್ಲೋಕದಲ್ಲಿ ವರ್ಣನೆ ಮಾಡ್ತಾರೆ. ಯಥಾಶ್ರಿಯಾ ಶಯಾನಃ ಸತತಂ ರಂಗಕ್ಷೇತ್ರೇ ವ್ಯರೂರುಚಃ ತಥಾಹರೇ ಮೇ ಅಂತರಂಗೆ ರಂಗನಾಥ ವಿಲೋಚಯ ಅಥವಾ ರಂಗನಾಥ ವಿರೋಚಯ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಇದು ಶೇಷದೇವರೇ ಹೇಳತಕ್ಕಂಥ ಮಾತು. ಯಥಾಶ್ರಿಯೇ ಶಯಾನಃ, ಹೇ ರಂಗನಾಥ ಸಂಬೋಧನೆ ಮಾಡ್ತಿದ್ದಾರೆ. ರಂಗನಾಥನೇ, ತ್ವಂ ಶ್ರಿಯಾ ರಂಗಕ್ಷೇತ್ರೇ ಸತತಂ ಶಯಾನಃ, ಶ್ರಿಯಾಸಹ, ಶ್ರೀ ಅಂದರೆ ಲಕ್ಷ್ಮೀದೇವಿ, ಶ್ರಿಯಾಸಹ ಲಕ್ಷ್ಮೀದೇವಿಯೊಂದಿಗೆ ರಂಗಕ್ಷೇತ್ರೇ ಸತತಂ ಶಯಾನಃ, ಯಾವತ್ತೂ ನೀನು ಶ್ರೀರಂಗಕ್ಷೇತ್ರದಲ್ಲಿ ಲಕ್ಷ್ಮೀದೇವಿಯೊಂದಿಗೆ ಮಲಗಿದ್ದೀಯಾ. ಯಥಾ ವ್ಯರೂರುಚಃ, ಹೇಗೆ ಲಕ್ಷ್ಮೀಪತಿಯಾದ ನೀನು ವ್ಯರೂರುಚ ಅಂದರೆ ಶೋಭಿಸ್ತಾ ಇದೆಯಾ. ಲಕ್ಷ್ಮೀ ಜೊತೆ ಇದ್ದಾಗ ಪರಮಾತ್ಮನಿಗೆ, ಅಲ್ಲಿ ವಾದರಾಜರೇ ಮತ್ತೊಂದು ಕಡೆ ರುಕ್ಮಿಣೀ ಶಿವಜಯದಲ್ಲಿ ವರ್ಣನೆ ಮಾಡ್ತಾರೆ. ಲಕ್ಷ್ಮೀದೇವಿ ಒಂದು ನೀಲಮಣಿ ಇದ್ದ ಹಾಗೆ, ಮುತ್ತು ರತ್ನ ಹವಳ ಈ ಎಲ್ಲ ಮಣಿಗಳ ಇದ್ದಾಗೆ ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿಗೆ ಬಂಗಾರದ ಒಂದು ಕವಚ, ಯಾವತ್ತೂ ಕೂಡ ಮಣಿಗಳು ಸ್ವಯಂ ಪ್ರಕಾಶವಾಗಿರುತ್ತೆ. ಅದಕ್ಕೊಂದು ಬಂಗಾರದ ಕವಚ ಬಂತು ಅಂತ ಆದರೆ ಅದರ ಪ್ರಕಾಶತೆ, ಅದರ ಬೆಲೆ ಇನ್ನೂ ಜಾಸ್ತಿ ಆಗುತ್ತೆ. ಅದೇ ರೀತಿಯಾಗಿ ಆ ಲಕ್ಷ್ಮಿ ಎಂಬಂತಹ ಮಣಿಗೆ ಪರಮಾತ್ಮನೆಂಬಂಥ ಒಂದು ಬಂಗಾರದ ಕವಚ ಬಂತು ಅಂತಾದರೆ ಅದರ ಮೌಲ್ಯ ಇನ್ನೂ ಹೆಚ್ಚಾಗತ್ತೆ, ಅದರ ಕಾಂತಿ ಮತ್ತೂ ಹೆಚ್ಚಾಗತ್ತೆ ಅಂತ. ಹಾಗೆ ಯಾವತ್ತೂ ಕೂಡ ಲಕ್ಷ್ಮೀದೇವಿ ಪರಮಾತ್ಮನಿಂದ ಸಹಿತವಾಗಿಯೇ ಇರತಕ್ಕಂಥವಳು ಆ ಲಕ್ಷ್ಮೀದೇವಿ. ಹಾಗೆಯೇ ಈ ಪರಮಾತ್ಮನೇ ನೀನು ಲಕ್ಷ್ಮೀದೇವಿಯಿಂದ ಯಾವತ್ತೂ ಶೋಭಿಸ್ತಾ ಇರ್ತೀಯ. ಅದೇ ರೀತಿಯಾಗಿ ತಥಾಮೇ ಅಂತರಂಗೇ ವಿರೋಚಯ, ಹೇಗೆ ಲಕ್ಷ್ಮೀದೇವಿಯಿಂದಾಗಿ ಈ ಒಂದು ಕ್ಷೇತ್ರದಲ್ಲಿ ಶೋಭಿಸ್ತಾ ಇದೆಯೋ ಅದೇ ರೀತಿಯಾಗಿ ನನ್ನ ಅಂತರಂಗದಲ್ಲಿ ಪ್ರತಿಯೊಬ್ಬನ ಒಳಗೂ ಕೂಡ ಬಿಂಬರೂಪಿ ಪರಮಾತ್ಮ ಇರ್ತಾನೆ ಅಂತ. ಯಾಕಂದರೆ ಆ ಬಿಂಬರೂಪಿ ಪರಮಾತ್ಮ ಇದ್ದರೆ ಮಾತ್ರ ಈ ಒಂದು ಪ್ರತಿಬಿಂಬಕ್ಕೆ ಒಂದು ಬೆಲೆ ಬರುತ್ತೆ. ಇಲ್ಲ ಅಂತ ಆದರೆ ಪ್ರತಿಬಿಂಬಕ್ಕೆ ಯಾವುದೇ ರೀತಿಯಾಗಿರತಕ್ಕಂಥ ಬೆಲೆಯೂ ಇಲ್ಲ, ಏನೂ ಇಲ್ಲ. ಹಾಗಾಗಿ ನಮ್ಮಲ್ಲಿ ಚಲನವಲನಾದಿಗಳು ಬರಬೇಕು ಅಂತಾದರೆ ಒಳಗಡೆ ಬಿಂಬರೂಪಿ ಪರಮಾತ್ಮ ಇರಲೇಬೇಕು. ಅಂತಹ ಬಿಂಬರೂಪಿ ಪರಮಾತ್ಮನೇ ಮೇ ಅಂತರಂಗೇ ವಿರೋಚಯ, ನನ್ನ ಅಂತರಂಗದಲ್ಲಿ, ಅಂತರಂಗ ಅಂದರೆ ಮನಸ್ಸು ಅಂತ ಅರ್ಥ, ನಿರಂತರವಾಗಿ ನನ್ನ ಮನಸ್ಸಿನಲ್ಲಿ. ಯಾಕೆಂದರೆ ಮನಸ್ಸಿನಲ್ಲಿ ಪರಮಾತ್ಮನ ಧ್ಯಾನ ಇತ್ತು ಅಂತಾದರೆ ಬೇರೆ ಆಲೋಚನೆಗಳಿಗೆ ಅಲ್ಲಿ ಅವಕಾಶ ಇರೋದಿಲ್ಲ. ಕೃಷ್ಣ ಹೇಳ್ತಾನೆ, ಆತ್ಮೈವ ಖ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ, ಬಂಧುರಾತ್ಮ. ನಮ್ಮ ಆತ್ಮನಿಗೆ, ಜೀವಾತ್ಮನಿಗೆ ಯಾರು ಶತ್ರು ಯಾರು ಮಿತ್ರ ಅಂತ ಕೇಳಿದ್ರೆ ನಮ್ಮ ಮನಸ್ಸೇ ಶತ್ರು, ನಮ್ಮ ಮನಸ್ಸೇ ಮಿತ್ರ ಅಂತ. ನಮ್ಮ ಮನಸ್ಸಿನಲ್ಲಿ ಒಳ್ಳೆಯ ಆಲೋಚನೆಗಳಿತ್ತು ಅಂತ ಆದರೆ ನಮ್ಮ ಕಣ್ಣು, ಕಿವಿ, ಮೂಗು, ಬಾಯಿ, ನಾಲಿಗೆ ಈ ಎಲ್ಲವುಗಳು ಕೂಡ ಒಳ್ಳೆಯ ವಿಚಾರಗಳನ್ನು ಆಲೋಚನೆ ಮಾಡುತ್ತೆ, ಒಳ್ಳೆಯ ಕಡೆಗೆ ಹೋಗುತ್ತೆ. ನಮ್ಮ ಮನಸ್ಸಿನಲ್ಲಿ ದುರಾಲೋಚನೆ ಇತ್ತು ಅಂತ ಆದರೆ ನಮ್ಮ ಕಣ್ಣು, ಕಿವಿ, ಮೂಗು, ಬಾಯಿ, ನಾಲಿಗೆ ಮೊದಲಾಗಿರ್ತಕ್ಕಂತಹ ಜ್ಞಾನೇಂದ್ರಿಯಗಳು ಮತ್ತು ಕರ್ಮೇಂದ್ರಿಯಗಳು ಕೆಟ್ಟ ಕಡೆಗೆ ಹೋಗ್ತಾ ಇರುತ್ತೆ. ಅದು ಕೆಟ್ಟ ಕಡೆಗೆ ಹೋಯಿತು ಅಂತ ಆದರೆ ಕೆಟ್ಟ ಕೆಲಸ ಆಗ್ತಾ ಇರುತ್ತೆ. ಕೆಟ್ಟ ಕೆಲಸ ಆಯಿತು ಅಂತ ಆದರೆ ನಮ್ಮ ಆತ್ಮನಿಗೆ ಅಂದರೆ ಜೀವಾತ್ಮನಿಗೆ ದುರ್ಗತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಜೀವಾತ್ಮನಿಗೆ ನಮ್ಮ ಒಂದು ಸ್ವರೂಪ ಏನಿದೆ, ಸ್ವರೂಪಕ್ಕೆ ಸದ್ಗತಿಯಾಗಬೇಕು ಅಂತಾದರೂ, ನಮ್ಮ ಸ್ವರೂಪಕ್ಕೆ ದುರ್ಗತಿಯಾಗಬೇಕು ಅಂತಾದರೂ ನಮ್ಮ ಮನಸ್ಸು ಕಾರಣ. ಮನಸ್ಸಿನಲ್ಲಿ ಒಳ್ಳೆಯ ಆಲೋಚನೆಗಳು ಬಂತು ಅಂತಾದರೆ, ಕಾಮಕ್ರೋಧಾದಿಗಳು ಇಲ್ಲ ಅಂತಾದರೆ ನಮ್ಮ ಜೀವಾತ್ಮನಿಗೆ ಸದ್ಗತಿಯಾಗತ್ತೆ. ಆತ್ಮೈವ ಖ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ ಅಂತ ಕೃಷ್ಣ ಹೇಳ್ತಕ್ಕಂಥ ಮಾತು. ಆದ್ದರಿಂದಾಗಿ ಮೇ ಅಂತರಂಗೇ ವಿರೋಚಯ, ನನ್ನ ಮನಸ್ಸಿನಲ್ಲಿ ನೀನು ಯಾವತ್ತೂ ಶೋಭಿಸ್ತಾ ಇರು. ನಿರಂತರವಾಗಿ ಪರಮಾತ್ಮನ ಸನ್ನಿಧಾನ ಮನಸ್ಸಿನಲ್ಲಿ ಇತ್ತು ಅಂತಾದರೆ ಪರಮಾತ್ಮನ ಸನ್ನಿಧಾನ ಇದ್ದೇ ಇರುತ್ತೆ. ಆದರೆ ನಾವು ಅದನ್ನು ತಿಳ್ಕೊಳ್ಬೇಕು. ನನ್ನ ಮನಸ್ಸಿನಲ್ಲಿ ಪರಮಾತ್ಮ ನೆಲೆಸಿದ್ದಾನೆ, ಬಿಂಬರೂಪಿ ಪರಮಾತ್ಮನನ್ನು ನಾನು ಯಾವತ್ತೂ ಆಲೋಚನೆ ಮಾಡ್ತಾ ಇರಬೇಕು. ಈ ಭಾವನೆ ನಮ್ಮಲ್ಲಿ ಇತ್ತು ಅಂತಾದರೆ ಆ ಒಂದು ಜಾಗ್ರತೆ, ಪರಮಾತ್ಮ ಇದ್ದಾನೆ ಎಂಬತಕ್ಕಂತಹ ಇರೋದು ಮುಖ್ಯವಲ್ಲ, ಇದೆ ಎಂಬುದು ನಮಗೆ ಗೊತ್ತಾಗಬೇಕು, ಅದು ಮುಖ್ಯ. ಆ ಪರಮಾತ್ಮನ ಒಂದು ಅಸ್ತಿತ್ವವನ್ನು ನಾವು ಯಾವತ್ತೂ ಆಲೋಚನೆ ಮಾಡ್ತಾ ಇದ್ದೀವಿ ಅಂತಾದರೆ
ನಾವು ಮಾನಸಿಕವಾಗಿ ದುರಾಲೋಚನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಮಾನಸಿಕವಾಗಿ ದುರಾಲೋಚನೆಗಳು ಯಾವಾಗ ಆಗೋದಿಲ್ವೋ ದೈಹಿಕವಾಗಿ ನಮ್ಮ ಇಂದ್ರಿಯಗಳಿಂದಲೂ ಕೂಡ ಕೆಟ್ಟ ಕಾರ್ಯಗಳು ಆಗಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಿರಂತರವಾಗಿ ನನ್ನ ಮನಸ್ಸಿನಲ್ಲಿ ಪರಮಾತ್ಮನೇ ನೆಲೆಸಿರು ಎಂಬುದಾಗಿ ಶೇಷದೇವರು ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಹೀಗೆ ಆ ರಂಗನಾಥ ಸ್ವಾಮಿಯನ್ನು ವರ್ಣನೆ ಮಾಡಿ ವಾದಿರಾಜರು ಅಲ್ಲಿ ಇರತಕ್ಕಂಥ ಶೇಷದೇವರನ್ನು ಕೂಡ ವರ್ಣನೆ ಮಾಡ್ತಾ ಇದ್ದಾರೆ. ಈ ರಂಗನಾಥ ಸ್ವಾಮಿಯ ಒಂದು ಹಿನ್ನೆಲೆ ಅಂತ ಹೇಳಿದರೆ ಇದು ರಘುವಂಶ ಅಂದರೆ ಸೂರ್ಯವಂಶ. ಕೃಷ್ಣನ ವಂಶ ಚಂದ್ರವಂಶ, ರಾಮನ ವಂಶ ಸೂರ್ಯವಂಶ. ಸೂರ್ಯವಂಶದಲ್ಲಿ ಬಂದ ಒಬ್ಬ ಇಕ್ಷ್ವಾಕು ಎಂಬುದಾಗಿ ರಾಜ. ಆ ಇಕ್ಷ್ವಾಕು ರಾಜ ಪೂಜೆ ಮಾಡಿ ಬಂದಿರತಕ್ಕಂತಹ ಇಕ್ಷ್ವಾಕು ರಾಜನಿಗೆ ಪರಮಾತ್ಮ ಒಲೆದದ್ದು ಆ ರಂಗನಾಥ ಸ್ವಾಮಿಯಾಗಿ. ಸಾಮಾನ್ಯವಾಗಿ ನಾವು ಬೇರೆ ಯಾವುದೇ ದೇವರ ಪ್ರತಿಮೆ ನೋಡಿದ್ರೂ ಕೂಡ ಕುಳಿತುಕೊಂಡಿರುವ ಪ್ರತಿಮೆ ನೋಡ್ಬೋದು, ನಿಂತುಕೊಂಡಿರುವ ಪ್ರತಿಮೆ ನೋಡ್ಬೋದು. ಆದರೆ ಮಲಗಿರುವಂತಹ ಒಂದು ಸ್ವರೂಪ ನೋಡಲಿಕ್ಕೆ ಸಾಧ್ಯ ಅಂದರೆ ಅದು ಕೇವಲ ವಿಷ್ಣುವಿನ ಸ್ವರೂಪ ಮಾತ್ರ. ಯಾಕಂದರೆ ಚಿಂತೆ ಇಲ್ಲದವನಿಗೆ ಸಂತೆಯಲ್ಲೂ ನಿದ್ದೆ ಬರುತ್ತೆ ಅಂತ ಕನ್ನಡದ ಗಾದೆ. ಹಾಗೆ ಪರಮಾತ್ಮನಿಗೆ ಯಾವುದೇ ಒಂದು ಕಾರ್ಯಭಾರದ ಒತ್ತಡ ಇಲ್ಲ. ಎಲ್ಲವೂ ಕೂಡ ಅವನ ಅಧೀನ. ಅವನ ಇಚ್ಛೆಯಿಂದಾಗಿ ಎಲ್ಲ ಕೆಲಸಗಳು ನಡೀತಾ ಹೋಗುತ್ತೆ. ಹಾಗಾಗಿ ನನಗೆ ಮಾಡಬೇಕಾದದ್ದು ಯಾವುದೂ ಇಲ್ಲ, ಎಲ್ಲವನ್ನು ಕೃತಕೃತ್ಯ ಪರಮಾತ್ಮ ತನ್ನ ಇಚ್ಛೆಯಿಂದಾಗಿ. ಈ ಜಗತ್ಸೃಷ್ಟಿಯಾದಿಗಳನ್ನು ಏನು ಮಾಡ್ತಾನೆ ಅದೆಲ್ಲವೂ ಕೂಡ ತನ್ನ ಇಚ್ಛೆಯಿಂದಾಗಿ ಮಾಡ್ತಕ್ಕಂಥದ್ದು. ಹಾಗಾಗಿ ಪರಮಾತ್ಮ ಮಲಗಿದ್ದಾನೆ ಅಂದರೆ ಅರ್ಥ ಏನು? ನಮ್ಮಂತೆ ಯಾವುದೇ ಒಂದು ಜವಾಬ್ದಾರಿಗಳು ಪರಮಾತ್ಮನಿಗೆ ಇಲ್ಲ. ಪರಮಾತ್ಮವನು ನಿತ್ಯ ಸುಖ, ನಿತ್ಯ ತೃಪ್ತ, ನಿತ್ಯ ಕೃತಕೃತ್ಯ. ಅವನಿಗೆ ಯಾವುದೇ ಒಂದು ಕೆಲಸ ಮಾಡಲೇಬೇಕು ಎಂಬುದಾಗಿ ವಿಧಿ ನಿಯಮಗಳು ಯಾವುದೂ ಕೂಡ ಪರಮಾತ್ಮನಿಗಿಲ್ಲ. ಅದು ಉಳಿದೆಲ್ಲವರಿಗೂ ಇದೆ. ಹಾಗಾಗಿ ಮಲಗಿರುವ ಪ್ರತಿಮೆ ಅಂತ ಹೇಳಿದ್ರೆ ಅದು ಕೇವಲ ವಿಷ್ಣು ಪ್ರತಿಮೆ ಹೊರತು ಮತ್ಯಾವ ದೇವತೆಗಳ ಪ್ರತಿಮೆಯೂ ಕೂಡ ನಮಗೆ ಮಲಗಿರತಕ್ಕಂಥ ಪ್ರತಿಮೆಯನ್ನು ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಗಮನಿಸ್ಬೋದು. ಹೀಗೆ ಆ ಇಕ್ಷ್ವಾಕು ರಾಜನಿಗೆ ಅನುಗ್ರಹ, ಚತುರ್ಮುಖ ಬ್ರಹ್ಮದೇವರು ಅನುಗ್ರಹ ಮಾಡಿ ಇಕ್ಷ್ವಾಕು ರಾಜನಿಗೆ ಕೊಡ್ತಾರೆ. ಆ ಇಕ್ಷ್ವಾಕು ರಾಜನ ಪರಂಪರೆಯಲ್ಲಿ ಬಂದವನು ಶ್ರೀರಾಮಚಂದ್ರ. ಆ ಶ್ರೀರಾಮಚಂದ್ರ ತನ್ನ ಎಲ್ಲ ಕಾರ್ಯವನ್ನು, ಆ ರಾವಣ ಮೊದಲಾದ ದೈತ್ಯರ ಸಂಹಾರವನ್ನು ಮಾಡಿ ತಾನು ವೈಕುಂಠಕ್ಕೆ ಹೋಗುವಾಗ ಸಮಾಯಾತ ಸಮಾಯಾತ ಯೇ ಮೋಕ್ಷ ಪದೇಚ್ಛವಃ ಅಂಥೇಳಿ ಮೋಕ್ಷವನ್ನು ಬಯಸೋರು ಎಲ್ಲರೂ ಬನ್ನಿ ಅಂತ ತನ್ನ ಜೊತೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಪ್ರಾಣಿ ಪಕ್ಷಿ ಮನುಷ್ಯರು ಎಲ್ಲರನ್ನೂ ಕರ್ಕೊಂಡು ಹೋಗ್ತಾರೆ. ಆದರೆ ವಿಭೀಷಣನಿಗೆ ಆ ಲಂಕಾಧಿಪತ್ಯವನ್ನು ವಹಿಸಿಕೊಡ್ತಾನೆ. ವಿಭೀಷಣ ಹೇಳ್ತಾನೆ ನಾನು ನಿನ್ನ ಜೊತೆ ಬರ್ತೇನೆ ಅಂತ. ಆಗ ವಿಭೀಷಣನಿಗೆ ತನ್ನ ವಂಶದಲ್ಲಿ ಬಂದಿರತಕ್ಕಂತಹ ಈ ಒಂದು ಪ್ರತಿಮೆಯನ್ನು ಪರಮಾತ್ಮ ಅನುಗ್ರಹ ಮಾಡ್ತಾನೆ, ಶ್ರೀರಾಮಚಂದ್ರ ಕೊಡ್ತಾನೆ. ವಿಭೀಷಣ ತೆಗೆದುಕೊಂಡು ಲಂಕಾಪಟ್ಟಣಕ್ಕೆ ಹೋಗುವ ಸಂದರ್ಭದಲ್ಲಿ ಆ ಚಂದ್ರಪುಷ್ಕರಣಿ ತೀರ್ಥದಲ್ಲಿ ಆ ಪ್ರತಿಮೆಯನ್ನು ಇಡ್ತಾನೆ. ಸಂಧ್ಯಾವಂದನೆ ಮಾಡಬೇಕು ಅಂತ ಕೂತ್ಕೊಳ್ತಾನೆ. ಅಷ್ಟೊತ್ತಿಗೆ ಮುಗಿಸಿ ಪ್ರತಿಮೆ ಎತ್ಕೊಳ್ಬೇಕು ನೋಡ್ತಾನೆ, ಪ್ರತಿಮೆ ಅಲ್ಲೇ ಗಟ್ಟಿಯಾಗಿ ಕೂತು ಬಿಡುತ್ತೆ, ಚಲನೆಯೇ ಆಗೋದಿಲ್ಲ. ಹಾಗಾಗಿ ಅವತ್ತು ವಿಭೀಷಣನ ಕೈಯಲ್ಲಿ ಇಡಲ್ಪಟ್ಟಂಥ ಪ್ರತಿಮೆ ಇವತ್ತೂ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ ಅನ್ನೋದು ನಮ್ಮೆಲ್ಲರ ಸೌಭಾಗ್ಯ. ಅಂತಹ ಶ್ರೀರಂಗಸ್ವಾಮಿಯ ಒಂದು ಪಾದದ ಹತ್ತಿರದಲ್ಲಿ ಆ ಒಂದು ಜ್ಞಾಪನೆಗೋಸ್ಕರವಾಗಿ ವಿಭೀಷಣದ ಒಂದು ಪ್ರತಿಮೆಯನ್ನು ಕೂಡ ನಾವು ನೋಡ್ಬೋದು. ಹೀಗೆ ರಂಗನಾಥ ಸ್ವಾಮಿ, ಲಕ್ಷ್ಮೀದೇವಿ, ಶೇಷ, ವಿಭೀಷಣ ಇವರೆಲ್ಲರಿಂದ ಸಹಿತವಾಗಿರ್ತಕ್ಕಂಥದ್ದು ಆ ಶ್ರೀರಂಗ ಕ್ಷೇತ್ರ. ಆ ಶ್ರೀರಂಗ ಕ್ಷೇತ್ರದ ಚಿಂತನೆ, ಕ್ಷೇತ್ರದ ಗಮನ, ಕ್ಷೇತ್ರದ ದರ್ಶನ ಇದೆಲ್ಲವೂ ಕೂಡ ಪುಣ್ಯಪ್ರದವಾದದ್ದು. ಅಂತಹ ಪುಣ್ಯಪ್ರದವಾಗಿರ್ತಕ್ಕಂತಹ ಅನೇಕ ಕ್ಷೇತ್ರಗಳನ್ನು ವರ್ಣನೆ ಮಾಡ್ತಾ ಇದ್ದಾರೆ ವಾದಿರಾಜರು. ಆ ಗುರುಗಳಿಗೂ ಕೂಡ ಅನಂತ ಪ್ರಣಾಮಗಳನ್ನು ನಾವು ಸಲ್ಲಿಸ್ತಾ ಆ ರಂಗನಾಥ ಸ್ವಾಮಿಯ ಶೇಷಾಂತರ್ಯಾಮಿಯಾಗಿರ್ತಕ್ಕಂತಹ ಸಂಕರ್ಷಣರೂಪಿ ಪರಮಾತ್ಮನ ಒಂದು ಅನುಗ್ರಹವನ್ನು ನಾವೆಲ್ಲ ಬಯಸ್ತಾ ಈ ಒಂದು ಚಿಂತನೆಯನ್ನು ಮುಗಿಸೋಣ. ಶ್ರೀಕೃಷ್ಣಾರ್ಪಣ.